ಅಡಕೆ ಚಳುವಳಿ ಅಂದ್ಕೊಂಡಿದ್ದೀವಿ. ಈರ್ಲಿಗೆರೆ ಗ್ರಾಮದಿಂದ ಶುರುವಾಗುತ್ತೆ. ಏನಾಗಿದೆ ಇಲ್ಲಿ ಆಡಳಿತದಲ್ಲಿ ಇದುವರೆಗೂ ಬಗರುಕುಮ್ಮು ಸಾಗುವಳಿದಾರರ ಬಗ್ಗೆ ಒಂದು ಸಣ್ಣ ಪ್ರಶ್ನೆನೂ ಎತ್ತಿಲ್ಲ. ಈ ಹೊಸ ಸರ್ಕಾರ ಬಂದಾದಮೇಲೆ ಯಾವುದೇ ಒಂದು ಬಗರುಕುಮ್ಮು ವಿಲೇವಾರಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಅದರ ವಿರುದ್ಧ ಮತ್ತು ಈಗಾಗಲೇ ಖಾತೆದಾರರಿದ್ದರು ಕಾವಲು ಜಮೀನುಗಳಿಗೆ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುವಂಥ ಸ್ಥಿತಿ ತಂದಿಟ್ಟಿದ್ದಾರೆ. ಇವೆಲ್ಲವನ್ನೂ ಇಟ್ಕೊಂಡು ನಾವು 22ಕ್ಕೆ ಚಳುವಳಿ ಮಾಡ್ತಾಯಿದ್ವಿ. ಅದು ಈರ್ಲಿಗೆರೆಯಿಂದ ಶುರುವಾಗಿ AC ಆಫೀಸಿಗೆ ಬರುತ್ತೆ. AC ಆಫೀಸಲ್ಲಿ ಅವರಿಗೆ ಮೆಮೊರಾಂಡಮ್ ಕೊಡೋದ್ರ ಮುಖಾಂತರ ಚಳುವಳಿ ಮುಗಿಸ್ತೀವಿ. ಮತ್ತು ಆನಂತರ ಗಡುವು ಕೊಡ್ತೀವಿ. ಅವ್ರಿಗೆ ಗಡುವು ಕೊಟ್ಟು ಆ ಗಡುವಿನೊಳಗೆ ಕೆಲಸ ಆಗದೇ ಇದ್ದರೆ ಮತ್ತೆ ನಿರಂತರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾರೆ. 40 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಜನಕ್ಕೆ ಒಂದು 7-8 ಸಾವಿರ ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಸದಸ್ಯರು ಹೇಳ್ತಿದ್ರು. ಆದರೆ ಸಾಗುವಳಿ ಚೀಟಿ ಕೊಟ್ಟರೆ ಹೊರತು ಅದಕ್ಕೆ ದುರಸ್ತಿ ಮಾಡಿಕೊಟ್ಟಿಲ್ಲ. ಅದರಿಂದ ಅದು ಲೆಕ್ಕ ಬರೋದಿಲ್ಲ. ಮತ್ತು ಒಂದು 3,000 ಜನಕ್ಕೆ ಸಾಗುವಳಿ ಚೀಟಿಯನ್ನು ಕೊಟ್ಟಿಲ್ಲ. ಒಂದು ಕಡೆ ಗೋಮಾಳದಲ್ಲಿ ಬೇಸಾಯ ಮಾಡ್ಕೊಂಡಿದ್ದಾರೆ. ಆಮೇಲೆ ಪಾಣಿ ಒಳಗೆ ಅರಣ್ಯ ಅಂತ ಬರ್ತಾ ಇದೆ, ಅರಣ್ಯದವ್ರು ಬೇಸಾಯ ಮಾಡ್ತಾವ್ರೆ. ಆದರೆ ಅರಣ್ಯ ಇರಲಿ, ಗೋಮಾಳ ಇರಲಿ, ಗುಲ್ಬಂದಿ ಕಾವಲು ಇರಲಿ, ಅಮೃತಮ ಕಾವಲು ಇರಲಿ, ಯಾರ್ಯಾರು ಬೇಸಾಯ ಮಾಡಿದಾರೋ, ಸಣ್ಣ ಹಿಡಿಯುಳಿದಾರೋ, 5 ಎಕರೆ ಒಳಪಟ್ಟು 5 ಎಕರೆ ಮೇಲ್ಪಟ್ಟವರಿಗೆ ನಾವು ಸಾಗುವಳಿ ಚೀಟಿ ಕೊಡಿ ಅಂತ ದೊಡ್ಡವರಿಗೆ ನಾವು ರೆಕಮೆಂಡ್ ಮಾಡೋದಿಲ್ಲ. 5 ಎಕರೆ ಒಳಪಟ್ಟು ಯಾರು ಮಾಡಿದವರು 30-40 ವರ್ಷದಿಂದ ಮನೆ ಕಟ್ಟಿದ್ದಾರೆ, IP ಸೆಟ್ ಮಾಡ್ಕೊಂಡಿದ್ದಾರೆ, ತೆಂಗಿನ ಗಿಡ ಬೆಳೆಸಿದ್ದಾರೆ, ಮಾವಿನ ಗಿಡ ಬೆಳೆಸಿದ್ದಾರೆ. ಈಗ ಅವರೆಲ್ಲರೂ ಬೆಳೆಸಿ ಒಂದು ಆಗುವಾಗ ಸಾಗುವಳಿ ಚೀಟಿ ಸರ್ಕಾರ ಕೊಡದಲೇ ಇದ್ದಾಗ ನಮಗೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಗೆಲ್ಲಿಸಿ BJP ಸರ್ಕಾರ ನಿಮಗೆ ಕೊಡಲಿಲ್ಲ, ನಾವು ಖಂಡಿತ ಕೊಡ್ತೀವಿ ಅಂತ ಹೇಳಿ ಗಾಂಧಿ ಭವನದಲ್ಲಿ ಬೆಂಗಳೂರಿನಲ್ಲಿ ಶ್ರೀಮಾನ್ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳಿದರು. 3 ವರ್ಷ ಆದರೂ ಕೂಡ ಆಗಿಲ್ಲ. ಅದರಿಂದ ಈಗೇನಾಗಿದೆ ಅಂದರೆ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಈ ಜಮೀನನ್ನು ಕೊಡಬೇಕು ಅನ್ನೋಕ್ಕೋಸ್ಕರ ಇವತ್ತು ಅರಣ್ಯದಾರನ ರೈತರ ಮೇಲೆ ಚೂಬಿಟ್ಟು ಇವತ್ತು ಸಾಗುವಳಿ ಚೀಟಿ ಕೊಟ್ಟಿದ್ರು ಕೂಡ ಅರಣ್ಯದವರು ಇದು ನಮ್ಮ ಭೂಮಿ ಇದು ಅಂತ ಹೇಳಿ ಎಲ್ಲರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಒಂದು ಈರ್ಲಿಗೆರೆಯಲ್ಲೂ ಕೂಡ ಸಾಗುವಳಿ ಚೀಟಿ ಕೊಟ್ಟಿರೋರ್ನು ಮತ್ತು ಸಾಗುವಳಿ ಚೀಟಿ ಇಲ್ದರ್ನು ಕೂಡ ಅವ್ರು ಸುಬರ್ ತೊಗೊಂಡಿದ್ದಾರೆ, ಆಜ್ಞೆಯಲ್ಲಿ ತೊಗೊಂಡಿದ್ದಾರೆ, ಕಲ್ಕೆರೆಯಲ್ಲಿ ತೊಗೊಂಡಿದ್ದಾರೆ. ಈ ರೀತಿ ನೋಟಿಸ್ ಕೊಟ್ಟು ಅರಣ್ಯದವರು ಒಕ್ಕಲೆಬ್ಬಿಸುವಂತ ಮಾಡ್ತಾ ಇದ್ದಾರೆ. ಈ ದೌರ್ಜನ್ಯವನ್ನು ನಾವು ಖಂಡಿಸಬೇಕಾಗಿದೆ. ಅರಣ್ಯದವರೇ ಅಂತೂ ಈಗಂತೂ ಭಾರಿ ಆಗೋಗ್ಬಿಟ್ಟಿದೆ, ಚಿರತೆ ಟೈಪ್ ಆಗೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇಷ್ಟು ವರ್ಷ ನೋಡಿದು ಇವರು ಬೇರೆ ಇಲಾಖೆ ಮುಖಾಂತರ ದಬ್ಬಾಳಿಕೆ ಮಾಡಿ ಜಮೀನನ್ನು ಕಬಳಿಸುವಂಥ ಈ ಸರ್ಕಾರದ ನೀತಿಯ ವಿರೋಧವಾಗಿ ನಾವಿವತ್ತು ಈರ್ಲಿಗೆರೆ ಗ್ರಾಮದಿಂದ ಒಂದು ಕಾಲ್ಜಾತವನ್ನು ಹೊರಟು ಈರ್ಲಿಗೆರೆಯಿಂದ ಮತ್ತೆ ಬೈಪಾಸ್ ಆಜ್ಞೆನಲ್ಲಿ ಕಲಕೆರೆ ಬೈಪಾಸ್ ಬಂದು ಬೈಪಾಸ್ನಿಂದ ಇದು ಬಂಡಿಹಳ್ಳಿ ಬಂದು ಬಂಡಿಹಳ್ಳಿ ರೋಡ್ನಿಂದ ಮತ್ತು AC ಒಂದು ಮನವಿ ಕೊಡ್ತಾ ಇದ್ದೀವಿ. ಮನವಿ ಕೊಟ್ಟು 2 ವಾರ ಮಾತ್ರ ಅವಧಿ ಕೊಡ್ತೀವಿ. ಅವಧಿ ಒಳಗಿದ್ದು ಸ್ಟೆಪ್ ತೊಗೊಂಡಲ್ಲಿ ಹೋದರೆ ನಾವು ನೆಕ್ಸ್ಟ್ ಅನಿರ್ದಿಷ್ಟ ಕಾಲ ನಾವು ಹೋರಾಟ ಮಾಡಬೇಕು. ನಮ್ಮ ಕೈಗೆ ಸಾಗುವಳಿ ಚೀಟಿ ಕೊಡಬೇಕು, ಸಾಗುವಳಿ ಚೀಟಿ ಕೊಟ್ಟರೆ ದುರಸ್ತಿ ಮಾಡಿಕೊಡ್ಬೇಕು. ಇದಿಲ್ಲವರೆಗೂ ಆಗೋವರೆಗೂ ನಾವಿನ್ನು ತಾಲೂಕು ಕಚೇರಿ ಬಿಟ್ಟು ಅಗಲೋದಿಲ್ಲ, ಹೋಗೋದಿಲ್ಲ ಅಂತೇಳಿ ನಾವು ಈ ಹೋರಾಟವನ್ನು ಅಂತಿಮವಾಗಿ ಇಟ್ಕೊಂಡಿದ್ದೀವಿ. ಆಮೇಲೆ ಇದೇ ಸಂದರ್ಭದಲ್ಲಿ ಬೆಸ್ಕಾಂ ಪ್ರೈವೇಟಿಗೆ ಕೊಡ್ತಾ ಇದ್ದಾರೆ. ಈ ಪ್ರೈವೇಟಿಗೆ ಕೊಡೋದ್ರಿಂದ ಯಾವುದೇ ಒಂದು ಸಾರ್ವಜನಿಕರ ವಸ್ತು ವಿದ್ಯುತ್ ಆಗಲಿ, ನೀರಾಗಲಿ, ಆರೋಗ್ಯ ಆಗಲಿ, ಆಮೇಲೆ ಶಿಕ್ಷಣ ಆಗಲಿ ಇವೆಲ್ಲವೂ ಕೂಡ ಸರ್ಕಾರದ ಕೈಯಲ್ಲಿಡಬೇಕು. ಸರ್ಕಾರದ ಕೈಯಲ್ಲಿದ್ದರೂ ಮಾತ್ರ ದಿನನಿತ್ಯದ ಒಂದು ಮಧ್ಯಮ ವರ್ಗ, ಕೂಲಿಗಾರ ವರ್ಗ ಮತ್ತು ರೈತ ವರ್ಗಕ್ಕೆ ಅನುಕೂಲ ಮಾಡ್ಬೋದು. ಇದು ಖಾಸಗಿಯವರಿಗೆ ಕೊಟ್ಟಾಗ ಅವರ ದೃಷ್ಟಿಯಲ್ಲ ಲಾಭದ ದೃಷ್ಟಿ ಇರುತ್ತೆ. ಆದ್ದರಿಂದ ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಟಾಟಾ ಪವರ್ ಲಿಮಿಟೆಡ್ ಇವರಿಗೆ ಕೊಡೋಕ್ಕೆ ಅರ್ಜಿ ಹಾಕಿದವರು ನಮಗೆ ಬೇಕು ಅಂತ. ಅದಕ್ಕೆ 22ನೇ ತಾರೀಕು ಕೂಡ ಇದ್ರ ಜೊತೆಯಲ್ಲಿ ಅಪೇಕ್ಷಣಾ ಅರ್ಜಿಯನ್ನು ಕೊಡ್ತಾ ಇದ್ವಿ. 21ನೇ ತಾರೀಕು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಮಿನಿಸ್ಟರ್ ಇಂಧನ ಸಚಿವರನ್ನು ಕೂಡ ಫಂಕ್ಷನ್ಗೆ ಬರೋಕ್ಕೆ ಹೇಳಿ ಅಲ್ಲೂ ಕೂಡ ಅವ್ರಿಗೂ ಕೂಡ ಒಂದು ಮನವಿ ಕೊಡ್ತಾ ಇದ್ವಿ. ಯಾವುದೇ ಕಾರಣದಿಂದಲೂ ಇದು ಪ್ರೈವೇಟಿಗೆ ಕೊಟ್ಟರೆ ನಮ್ಮ IP ಸೆಟ್ಗಾಗಲಿ, ಮನೆಗಾಗಲಿ, ಕೈಗಾರಿಕೆಗಾಗಲಿ ಯಾವುದಕ್ಕೂ ಕೂಡ ಪ್ರೀಪೇಯ್ಡ್ ಮೀಟ್ರ್ ಹಾಕ್ತಾಯಿದ್ರೆ ಮೀಟ್ರ್ ಹಾಕಿದರೆ ಮೊಬೈಲ್ ಟೈಪ್ ಆಗುತ್ತೆ. ಅದರಿಂದ ನಾವು ಉಳ್ಕೊಳಕ್ಕೆ ಸಾಧ್ಯವಿಲ್ಲ. IP ಸೆಟ್ಗೆ ಹಾಕೋದ್ರಿಂದ ರೈತರು ಏನು ನಾವು ಬೆಳೀತಿದ್ದೆವು ಸಮೃದ್ಧಿಯಾಗಿ ಈ ಜನಕ್ಕೆ ಅನ್ನವನ್ನು ಕೊಡ್ತೀವೋ ಅನ್ನ ಕೊಡೋದಂಥ ಪರಿಸ್ಥಿತಿಯನ್ನು ಉಂಟಾಗುತ್ತೆ. ಆದ್ದರಿಂದ ಯಾವುದೇ ಕಾರಣದಿಂದಲೂ ವಿದ್ಯುತ್ ಈ ಬೆಸ್ಕಾಮನ್ನು
ಖಾಸಗಿಯವರಿಗೆ ಕೊಡಕೂಡ್ದು ಅಂತೇಳಿ ಈ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸ್ತೀವಿ.